ಈ ವಿಷಯನ ನಾನು ನಿಮ್ಗೆ ಹೇಳಬೇಕಾಗಿತ್ತು. ಆ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಪ್ಪ ವಿಷಯ ಅಂತಂದರೆ, ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AKS ರಾಜು. ಗೈಸ್, ಇವತ್ತಿನ ಈ ವಿಡಿಯೋ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನನ್ನ ಚಾನಲ್ ಏನಿದೆ AKS ರಾಜು ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ಈ ಚಾನಲ್ ಕೊನೆಗೂ ಅರ್ನಿಂಗ್ ಶುರು ಮಾಡಿದೆ. ಅಂದರೆ ಮಾನಿಟೈಸ್ ಯಾವಾಗ ಆಯ್ತಪ್ಪ ಅರ್ನಿಂಗ್ ಶುರು ಆಗೋದಕ್ಕೆ ಅಂತ ನೀವು ಕೇಳ್ಬೋದು. ಇದು ಮಾನಿಟೈಸು ಆಲ್ರೆಡಿ 2 years ಬ್ಯಾಕೆ ಆಗಿತ್ತು. ಬಟ್ ನಾನು ಸಿನಿಮಾ, ಶಾರ್ಟ್ ಫಿಲಮು ಈ ಥರ ಕಂಟೆಂಟ್ಗಳನ್ನೇ ಮಾಡಬೇಕು ಅನ್ನೋ ಕಾರಣಕ್ಕೆ, ಅದು ಈಗ ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತಂದರೆ ತುಂಬ ಡಿಲೇ ಆಗುತ್ತೆ. ಸ್ಕ್ರಿಪ್ಟ್ ರೈಟಿಂಗ್ ಮಾಡಬೇಕು, ಆಮೇಲೆ ಬೇರೆ ಬೇರೆ ಪ್ಲ್ಯಾನ್ ಎಲ್ಲ ಏನೇನಿದೆ, ಆರ್ಟಿಸ್ಟ್ ಸೆಲೆಕ್ಷನ್ನು, ಆಮೇಲೆ ಶೂಟಿಂಗ್ ಪ್ಲ್ಯಾನು, ಪ್ರತಿಯೊಂದು ಎಲ್ಲ ಮಾಡೋಷ್ಟರಲ್ಲಿ ಅದು ಒಂದು ಔಟ್ಪುಟ್ನ ತೆಗಿಯೋಷ್ಟರಲ್ಲಿ ಸ್ವಲ್ಪ ಸಮಯ ಹಿಡಿತಾಯಿತ್ತು. ಹಾಗಾಗಿ ತಿಂಗಳಿಗೋ 2 ತಿಂಗಳಿಗೋ ನಾನು ಸಣ್ಣದಾಗೆ ಮಾಡ್ತಾಯಿದ್ರು ಶಾರ್ಟ್ ಫಿಲಮ್ಸ್ನ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗ್ತಾಯಿತ್ತು. ಸೊ ಆ ಟೈಮಿಂದಾಗಿ ಅದು ಯಾವುದೇ ಅರ್ನಿಂಗ್ ಶುರು ಆಗಿರಲಿಲ್ಲ. ಆಗಿತ್ತು, ಬಟ್ ಆಗ ಅರ್ನಿಂಗ್ ಶುರು ಆಗಿದೆ. ನಾನೇನನ್ನ ಅರ್ನಿಂಗೋಸ್ಕರ ವೀಡಿಯೋಸ್ ಮಾಡಬೇಕು ಅನ್ನೋದು ಇಲ್ಲಿವರೆಗೂ ಇರಲಿಲ್ಲ. ಅವಾಗೆಲ್ಲ ಇದ್ದಿದ್ದೇನಪ್ಪ ಅಂತಂದರೆ, ಯೂಟ್ಯೂಬ್ ಚಾನಲ್ ಅಂತಂದಮೇಲೆ ನಮ್ಮದು ಶಾರ್ಟ್ ಫಿಲಮ್ಸ್ಗೋಸ್ಕರನೇ ಓಪನ್ ಮಾಡಿದ್ದೀವಿ. ನಮ್ಮದೆಲ್ಲ ಒಂದು ಟೀಮ್ ಇದೆ, ಹುಡುಗರೆಲ್ಲ ಇದ್ದಾರೆ. ಸೊ ಎಲ್ಲರೂ ಸೇರಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ನ, ಶಾರ್ಟ್ ಫಿಲಮ್ಸ್ನ ಮಾಡಬೇಕು. ಏನೋ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರೂ ಕೆಲವೊಂದು ನಾವೇನು ಅಂದ್ಕೊಂಡಿದ್ದೀವಿ ಆ ಕಂಟೆಂಟ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಕೈಯಲ್ಲಿ ಎಷ್ಟಾಗ್ತಿತ್ತು ಅಷ್ಟರಲ್ಲಿ ನಾವು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ವಿ. ಸೊ ಹೋಗ್ತಾ ಏನಾಯಿತು, ಹುಡುಗರೆಲ್ಲ ಸ್ವಲ್ಪ ದೊಡ್ಡವರಾದ್ರಲ್ಲ, ಹಳೇದು ಇಷ್ಟು ದಿನ ಒಂದು ಸಮುದ್ರದಲ್ಲಿ ಒದ್ದಾಡಿ ಈಜ್ಕೊಂಡು ಬಂದಿದ್ದೀವಿ. ಇಲ್ಲೆಲ್ಲೋ ಒಂದಿಷ್ಟು ಹತ್ರದಲ್ಲಿ ದಡ ಇರ್ಬೋದು. ಸೊ ಆ ದಡನ ಮುಟ್ಟೋ ಒಂದು ಡ್ಯೂರೇಷನ್ ಕಡಿಮೆ ಇರ್ಬೋದು, ಇನ್ನೂ ಸ್ವಲ್ಪ ಈಜೋಣ ಅಂತ ನಾನು ಇನ್ನೂ ಈಜ್ತಾನೆ ಇದ್ದೀನಿ. ಅವರೆಲ್ಲ ಅರ್ಧದಲ್ಲೇ ಸ್ವಲ್ಪ ಕೈ ಬಿಡೋ ರೀತಿ ಕಾಣಿಸ್ತಾ ಇದ್ದಾರೆ, ಬಿಟ್ಟಿದ್ದಾರೆ ಕೆಲವರು. ಸೊ ಈ ಕಾರಣದಿಂದಾಗಿ ನಾವು ಶಾರ್ಟ್ ಫಿಲಮ್ಸ್ ಅವೆಲ್ಲ ಮತ್ತೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಸೊ ಆ ಟೈಮಲ್ಲಿ ಅರ್ನಿಂಗ್ ಶುರುವಾಗಿದ್ರೂ ಕೂಡ ನಮಗೆ ಅರ್ನಿಂಗ್ ಇಂಪಾರ್ಟೆಂಟ್ ಆಗಿರಲಿಲ್ಲ. ಅವಾಗೇನಂದರೆ ಒಂದೊಂದು ಶಾರ್ಟ್ ಫಿಲಮ್ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ಆ ಟೈಮಲ್ಲೇ ಅರ್ನಿಂಗ್ ಆಗಿದ್ರೂ ಕೂಡ ಈಗ ಕೆಲವೊಂದು ಶಾರ್ಟ್ ಫಿಲಮ್ ಮಾಡಿದಾಗ ನಾವು ಓನ್ ಮ್ಯೂಸಿಕ್ ಮಾಡಿಸ್ತಾ ಇರಲಿಲ್ಲ. ಯಾಕೆಂದರೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಓನ್ ಮ್ಯೂಸಿಕ್ ಮಾಡ್ಸೋಕ್ಕಾಗದೆ ನಾವು ನೋ ಕಾಪಿರೈಟ್ ಮ್ಯೂಸಿಕ್ನ ಹಾಕ್ಕೊಂಡು ಈ ಸಿನಿಮಾದೆಲ್ಲ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿಕೊಂಡು ಶಾರ್ಟ್ ಫಿಲಮ್ಸ್ನೆಲ್ಲ ಮಾಡ್ತಿದ್ದೋ. ಅದು ಕಾಪಿರೈಟ್ ಬೀಳ್ತಾಯಿತ್ತು. ಸೊ ಅದರಲ್ಲೇನಂತ ಅರ್ನಿಂಗ್ ಆಗ್ತಾ ಇರಲಿಲ್ಲ. ಅದಾದ ಮೇಲೆ ಸ್ವಲ್ಪ ದಿನಗಳು ಹೋಗುತ್ತೆ, ನಾನು ತುಂಬ ಬ್ಯುಸಿಯಾಗಿಬಿಡ್ತೀನಿ, ಯೂಟ್ಯೂಬ್ ಕಡೆ ಗಮನ ಕೊಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ಯಾವುದೇ ರೀತಿ ಕಂಟೆಂಟ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆಗ ಯೂಟ್ಯೂಬ್ ಕಂಪ್ನಿಯವರು ಮೋಸ್ಟ್ಲಿ ಆ್ಯಡ್ಸೆನ್ಸ್ನ ತೆಗಿತಾರೆ. ಆ್ಯಡ್ಸೆನ್ಸ್ ಅಂತಂದರೆ, ಈಗ ನಾವು ಯಾವ್ದು ವೀಡಿಯೋಗಳನ್ನ ಹಾಕ್ತೀವಿ ಅಂತಂದರೆ, ನಾವು ವೀಡಿಯೋಗಳು ಹಾಕೋದು ಎಷ್ಟು ಮುಖ್ಯನೋ ಅದಕ್ಕೆ ಆ್ಯಡ್ಗಳು ಬರಬೇಕು ಅನ್ನೋದು ಅಷ್ಟೇ ಮುಖ್ಯ. ನೀವು ಕಮೆಂಟ್ ಮಾಡೋದು ಏನಕ್ಕೆ ಅವಶ್ಯಕತೆ ಅಂದರೆ, ನಿಮ್ಮೊಳಗೆ ಆ ಕಂಟೆಂಟ್ನ ನೋಡಿ ಏನು ಅನ್ನಿಸ್ತಾ ಅನ್ನೋದು ನಾವು ತಿಳ್ಕೊಳ್ಳೋದಕ್ಕೆ ಅಷ್ಟೇ, ದುಡ್ಡು ಬರೋಲ್ಲ. ನೀವು ಲೈಕ್ ಕೊಡೋದು ಏನಕ್ಕೆ ಅಂತಂದರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಷ್ಟೇ ತೋರಿಸುತ್ತೆ, ಅದರಿಂದ ದುಡ್ಡು ಬರೋಲ್ಲ. ಆಮೇಲೆ ನೀವು ಶೇರ್ ಮಾಡೋದು ವ್ಯೂಸ್ ಬರ್ಬೋದು, ಅದರಿಂದ ದುಡ್ಡು ಬರೋಲ್ಲ. ಓಡಿತ್ತು ಅವಾಗೆಲ್ಲ ಶಾರ್ಟ್ ಫಿಲಮ್ಸ್ ಎಲ್ಲ ಒಂದು 10,000 ಜನ ಎಲ್ಲ ನೋಡಿದರು. ಬಟ್ ಆದರೂ ಕೂಡ ಅರ್ನಿಂಗು ಅಷ್ಟಲ್ಲೇ. ಕಾರಣ ಏನು ಅಂದರೆ ಕಾಪಿರೈಟ್. ಸೊ ಆ ಟೈಮಲ್ಲಿ ನಮಗೆ ಕಾಪಿರೈಟ್ ತೆಗಿಬೇಕು, ಕಾಪಿರೈಟ್ ಹಾಕಿದ್ದಕ್ಕೆ ಈ ವಿಡಿಯೋಗೆ ದುಡ್ಡು ಬರ್ತಾಯಿಲ್ಲ ಅನ್ನೋದು ಯಾವುದು ತಲೆಯಲ್ಲೇ ಇರಲಿಲ್ಲ ನಮಗೆ. ಹೇಳಿದರು ಅರ್ನಿಂಗ್ ಆಗ್ತಾಯಿದೆ, ಮಾಡ್ಕೊ ಅಂತ. ಬಟ್ ನಮಗೆ ನಮ್ಮ ಧ್ಯೇಯೋದ್ದೇಶ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ ಏನು ರೀಸನ್ಗೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ ಅದನ್ನೇ ಮಾಡಬೇಕು, ಇದೆಲ್ಲ ಸೆಂಟ್ರಲ್ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಏನೇನೋ ಕಂಟೆಂಟ್ ಕೊಟ್ಕೊಂಡು ಹೋಗೋದಲ್ಲ ಅಂತಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಹಂಗಾಗಿ ಅದು ಫುಲ್ ಆ್ಯಡ್ಸೆನ್ಸ್ ಎಲ್ಲ ತೆಗೆದುಬಿಟ್ಟಿದ್ರು, ಆ್ಯಡ್ ಬೀಳ್ತಾ ಇರಲಿಲ್ಲ. ಎಷ್ಟೇ ವಿಡಿಯೋ ಅಂದರೆ ನನ್ನ ಹಾಬೀಸ್ಗೋಸ್ಕರ ನಾನು ಕೆಲವೊಂದೆಲ್ಲ ಲಾಗು ಗೀಗೆಲ್ಲ ಮಾಡಾಕ್ತಾಯಿದ್ದೆ, ಆದರೆ ಯಾವುದೇ ರೀತಿ ಆ್ಯಡ್ ಬೀಳ್ತಾ ಇರಲಿಲ್ಲ. ಆ ಟೈಮಲ್ಲಿ ನಂದು ಆ್ಯಡ್ಸೆನ್ಸ್ ಎಲ್ಲ ತೆಗೆದುಬಿಟ್ಟಿದ್ರು. ಎಷ್ಟೇ ವೀಡಿಯೋ ಮಾಡಾಕಿದ್ರು ಜನ ನೋಡ್ತಿದ್ರು, ವ್ಯೂಸು ತಕ್ಕ ಮಟ್ಟಿಗೆ ಬರ್ತಾಯಿತ್ತು ಅಂದ್ರೂ ಯಾವುದೇ ಅರ್ನಿಂಗ್ ಆಗ್ತಾ ಇರಲಿಲ್ಲ. ಸೊ ಈಗ ಫೈನಲ್ಲಾಗಿ ಭಾಳ ದಿನಗಳ ನಂತರ ನನಗೆ ತುಂಬ ಜನ ಹೇಳಿದ್ರು. ಆಮೇಲೆ ನಾನು ಕೆಲವೊಂದೆಲ್ಲ ಕಣ್ಣಾರೆ ನೋಡಿದಾಗ ಅನ್ನಿಸ್ತು, ಇಲ್ಲಿ ಕಲೆಗಿಂತ ಇದಕ್ಕೆ ಜಾಸ್ತಿ ಬೆಲೆ ಅಂತ ಗೊತ್ತಾಯಿತು. ಸೊ ಫೈನಲಾಗಿ
ದೇವರು ನನಗೆ ಎಲ್ಲೋ ಒಂದು ಕಡೆ ಸಕ್ಸಸ್ನ ಕೊಡ್ತೀನಿ. ನಾನು ಅನ್ಕೊಂಡೆ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಯಾಕೆ ದೇವರು ನನ್ನ ಕೈ ಹಿಡಿತಿಲ್ಲ ಅಂತ. ಸುಮಾರು ದಿನಗಳು, ಸುಮಾರು ವರ್ಷಗಳು ಕಳೆದ ಮೇಲೆ ಅನ್ನಿಸ್ತು ದೇವ್ರು ನನಗೆ ಯಾವತ್ತೋ ಕೈ ಹಿಡ್ದಿದ್ದಾನೆ. ಆದರೆ ನಾನು ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡಲಿಲ್ಲ, ಅಥವಾ ಅದನ್ನು ಮುಂದುವರಿಸೋಂಥ ಕೆಲಸ ಮಾಡಲಿಲ್ಲ. ಅಂದರೆ ನಂದು ಯೂಟ್ಯೂಬ್ ಅರ್ನಿಂಗ್ ಶುರು ಆಗಿತ್ತು, ನಾನು ದಡ್ಡ, ಪಕ್ಕ ಟ್ಯಾಲೆಂಟು, ಪಕ್ಕ ಎಫರ್ಟು, ಹಾರ್ಡ್ ವರ್ಕು ಅಂದ್ಕೊಂಡು ಬೇರೆದು ರೂಟಲ್ಲಿ ಹೋಗ್ತಾಯಿದ್ದೆ. ಯೋಚನೆ ಮಾಡಿ, ಅರ್ನಿಂಗ್ ನಂಗೆ ಶುರು ಆಗಿದ್ದು ಒಂದು 2 ವರ್ಷದ ಹಿಂದೆಯೇ. ಆ 2 ವರ್ಷದ ಹಿಂದೆಯಿಂದನೇ ನಾನು ಈ ಥರ ರೆಗ್ಯುಲರಾಗಿ ಕಂಟೆಂಟ್ ಹಾಕೊಂಡು ಬಂದಿದ್ದಿದ್ರೆ ಮೋಸ್ಟ್ಲಿ ಇವತ್ತು ನಾನು ಒಳ್ಳೆ ಅರ್ನಿಂಗ್ ಮಾಡುವಂಥ ಯೂಟ್ಯೂಬರ್ ಆಗಿರ್ತಿದ್ದೇನೋ. ಇದೆಲ್ಲ ಅರ್ಥ ಆಗೋಷ್ಟಲ್ಲಿ ನನಗೆ ಆ್ಯಡ್ಸೆನ್ಸ್ ತೆಗೆದುಬಿಟ್ಟಿದ್ರು. ಆ್ಯಡ್ಸೆನ್ಸ್ ಇದ್ದಾಗ ಅರ್ನಿಂಗ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಈಗ ಅರ್ನಿಂಗ್ ಮಾಡಬೇಕು, ಯೂಟ್ಯೂಬ್ ಮೂಲಕನೇ, ಸೋಷಿಯಲ್ ಮೀಡಿಯಾ ಮೂಲಕನೇ ಅರ್ನಿಂಗ್ ಮಾಡಬೇಕು ಅನ್ನೋದು ತಲೆಗೆ ಬಂದಿದೆ. ಆದರೆ ಈ ಟೈಮಲ್ಲಿ ನಾನು ಆ್ಯಡ್ಸೆನ್ಸ್ ತೆಗೆದಿದ್ದಾರೆ, ಅದು ಏನು ಮಾಡಿದ್ರು ಆ್ಯಡ್ಸೆನ್ಸು ಅಪ್ಲೈನೇ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ತುಂಬ ಒದ್ದಾಡ್ಬಿಟ್ಟೆ. ಆಫ್ಟರ್ ಸಮ್ ಡೇಸ್ ಅದು ಅಪ್ಲೈ ಮಾಡಿ ಕೊನೆಗೂ ಅಪ್ಲೈ ಆಯಿತು. ಆಗ ಫಸ್ಟ್ ಆ್ಯಡ್ ಬೀಳೋದಕ್ಕೆ ಶುರು ಆಗುತ್ತೆ. ನನಗೆ ತುಂಬ ಖುಷಿ ಆಗುತ್ತೆ. ಕೊನೆಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ಲೇ ಆಗೋವಂಥ ವೀಡಿಯೋಗಳಿಗೆ ಆ್ಯಡ್ ಬರ್ತಾಯಿದೆ ಅಂತ ಖುಷಿಯಾಗುತ್ತೆ. ನೋಡೋಂಥ ಜನಗಳಿಗೆ ಆ್ಯಡ್ ಅಂದರೆ ಅದು ಇರಿಟೇಷನ್. ಬಟ್ ಅದೇ ಆ್ಯಡು ಯಾರು ಯೂಟ್ಯೂಬ್ ಚಾನಲ್ ಮಾಡಿರ್ತಾರಲ್ಲ ಯೂಟ್ಯೂಬರ್ಸು, ಅವ್ರ ಚಾನಲ್ ಪ್ಲೇ ಆದರೆ ಅದೇ ಅವ್ರಿಗೆ ಕಲೆಕ್ಷನ್. ಸೊ ಹೀಗಾಗಿ ಕೊನೆಗೂ ನಮ್ಮ ಚಾನಲಲ್ಲಿ ಆ್ಯಡ್ಗಳು ಬೀಳೋದಕ್ಕೆ ಶುರು ಆಯಿತು. ಆವಾಗ ಖುಷಿ ಆಯಿತು. ಈಗ ಮತ್ತೆ ದಡ್ಡ ಆಗಬಾರ್ದು. ಒಂದು ಟೈಮಲ್ಲಿ ದಡ್ಡ ಆಗಿದ್ದೆ, ಈಗಲೂ ಆ ದಡ್ಡ ಆಗಬಾರ್ದು. ಸೊ ಮತ್ತೆ ಶುರು ಆಗಿದೆ ಆ್ಯಡ್ ಬೀಳೋದಕ್ಕೆ. ಇನ್ಮೇಲಾದರೂ ಅರ್ನಿಂಗ್ನ ಶುರು ಮಾಡಬೇಕು ಅಂತಂದ್ಬಿಟ್ಟು ನಾನು ಕಂಟೆಂಟ್ನ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಚಾನಲ್ಗೆ ಇಷ್ಟು ದಿನ ಯಾರು ನಾನು ಕಂಟೆಂಟ್ ಹಾಕಲಿ ಬಿಡಲಿ, ಒಳ್ಳೆ ಮೇಕಿಂಗಲ್ಲಿ ಕಂಟೆಂಟ್ ಕೊಡಲಿ ಅಥವಾ ಸುಮಾರಾಗಿ ಕೊಡಲಿ, ಅದನ್ನು ಇಷ್ಟಪಟ್ಟು ಇವತ್ತಿಗೂ ನನ್ನ ಚಾನಲ್ನ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ, ಆಗ್ಬಿಟ್ಟು ಇವತ್ತಿನವರೆಗೂ ಯಾವುದೇ ಒಂದು ವೀಡಿಯೋ ಹಾಕೋಕ್ಕೋಸ್ಕರ ಕಾಯ್ತಿರಲ್ಲ, ನೋಡ್ತಿರಲ್ಲ, ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದನ್ನು ನಿಮಗೆ ಹೇಳಬೇಕು ಅನ್ನಿಸ್ತು, ನನ್ನ ಚಾನಲ್ಗೆ ಅರ್ನಿಂಗ್ ಶುರು ಆಗಿದೆ. ಸೊ ಇದು ಒಂದು ಖುಷಿಕರ ವಿಷಯ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೋಬೇಕಾಗಿತ್ತು. ಈ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಬೇಕಾಗಿತ್ತು. 2 ರಿಂದ 3 ವೀಕ್ ಆಯಿತು ಅರ್ನಿಂಗ್ ಶುರುವಾಗಿ. ಸೊ ಹಾಗಾಗಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದಂತಹ ಎಲ್ಲ ದೊಡ್ಡವರು, ಚಿಕ್ಕವರು, ಅಂಕಲ್ದಿರು, ಆಂಟಿದಿರು, ಮುದುಕರು, ಮುದುಕೀರು, ಹುಡುಗರು, ಹುಡುಗಿರು, ಎಲ್ಲರಿಗೂ, ನನ್ನ ಶತ್ರುಗಳಿಗೂ ಅಷ್ಟೇ. ಶತ್ರು ಮೀನ್ಸ್ ಹೇಟರ್ಸ್. ನನ್ನ ಹೇಟರ್ಸ್ಗಳಿಗೂ ನಾನು ಈ ದಿನ ಥ್ಯಾಂಕ್ಸ್ನ ಹೇಳ್ತೀನಿ. ಗೊತ್ತು ನನಗೆ, ಇವನ AKS ರಾಜುನ ಏನೋ ವಿಡಿಯೋ ಮಾಡಿರ್ತಾನೆ ಅಂತ ನೋಡೋರು ಎಷ್ಟು ಜನ ಇದ್ದೀರೋ ಅಷ್ಟೇ ಜನ ಇವನ ಈ ನನ್ನ ಮಗ ಏನು ಬದನೆಕಾಯಿ ಮಾಡಿರ್ತಾನೆ ಅಂತ ಅಂದ್ಬಿಟ್ಟು ಆ ಊರಿಗೋಸ್ಕರನಾದರೂ ನನ್ನ ವೀಡಿಯೋನ ತೆಗೆದು ನೋಡೋರು ಇದ್ದಾರೆ ಅಂತ ನಂಗೆ ಗೊತ್ತು. ಸೊ ನಿಮ್ಗಳಿಗೋಸ್ಕರನೇ ನಾನು ಕಂಟೆಂಟ್ ಮಾಡೋದು, ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ನನ್ನ ಮೇಲಿರೋ ಪ್ರೀತಿಗೆ ನನ್ನ ವೀಡಿಯೋಸ್ನ ನೋಡ್ತಿರೋ, ಅಥವಾ ನನ್ನ ಮೇಲಿರೋ ದ್ವೇಷಕ್ಕೆ ನೋಡ್ತಿರೋ, ಅಥವಾ ಹುರ್ಕಂಡೇ ನೋಡ್ತಿರೋ, ಅದು ನನಗೆ ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ನಿಮ್ಮ ಕಣ್ಣಿಗೆ ನಾನು ಬೀಳ್ತಾ ಇರ್ತೀನಿ. ನನ್ನ ಹೆಸರು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತಂದರೆ ಇದಕ್ಕೋಸ್ಕರನೇ ನಾನು ಕಷ್ಟಪಡೋದು. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ. ಈ ಒಂದು ವಿಷಯನ ನಿಮ್ಗೆ ಹೇಳಿದ್ದೀನಿ, ದಯವಿಟ್ಟು ಇನ್ನು ಮುಂದಕ್ಕೆ ಇನ್ನೂ ಸಪೋರ್ಟ್ ಮಾಡಿ. ಇನ್ನು ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅಂತ ನಿಮ್ಮಲ್ಲೇ ನನ್ನ ಆ ಒಪಿನಿಯನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದ್ರ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.